ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಇವಳು ಹೊಸ ಡ್ರಾಮಾನೇ ಅರ್ಥ ಆಗ್ತಿಲ್ವಲ್ಲ. ಸೇವಂತಿ, ಅಜ್ಜಿ, ಅಪ್ಪ, ಸೇವಂತಿ, ಸೇವಂತಿ. ಯಾಕೋ ಏನಾಯ್ತು? ಯಾಕೋ ಕೂಕೊಂತಿದ್ಯಾ? ಸೇವಂತಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ, ನಿನ್ ಜೊತೆನೂ ಇದ್ಲಲ್ಲ ರಾತ್ರಿ? ಹೂನಪ್ಪ, ರೂಮಲ್ಲೇ ಮಲಗಿದ್ಲು. ಎಚ್ಚರ ಆಯ್ತು, ಎದ್ದು ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ವಾಶ್ರೂಮ್ ಅಲ್ಲಿ ಏನಾದ್ರು ಇದ್ರೇನೋ ಚೆಕ್ ಮಾಡ್ಬೇಕಿತ್ತು. ಇಲ್ಲ ಕರ್ಣ, ಎಲ್ಲಾ ಕಡೆ ಹುಡುಕ್ದೆ ಎಲ್ಲೂ ಕಾಣಿಸ್ತಾ ಇಲ್ಲ. ಮಧ್ಯರಾತ್ರಿ ಇಷ್ಟೊತ್ತಿನಲ್ಲಿ ಎಲ್ಗೆ ಹೋಗಿರ್ತಾಳೆ? ಅಯ್ಯೋ, ಅವಳು ಗರ್ಭಕೋಶ ಇಲ್ಲ ಅನ್ನೋ ವಿಷಯ ಗೊತ್ತಾಯ್ತಲ್ಲ, ಅದಕ್ಕೆ ಪ್ರಾಣಕ್ಕೆ ಏನಾದ್ರು ಅಪಾಯ ಮಾಡ್ಕೊಳಕ್ ಹೋಗ್ಬಿಟ್ಲ. ಹಾಗೆಲ್ಲ ಮಾತಾಡ್ಬೇಡಿ ನೀವು. ಅದಕ್ಕೆ ಹಾಗೆಲ್ಲ ಮಾಡ್ಕೊಳ್ಳೋದಿಲ್ಲ. ಅಯ್ಯೋ ಕರ್ಣ, ಮಗು ವಿಷಯ ಅಂತ ಬಂದ್ರೆ ಅವಳೇನು ಅಂತ ನಿನ್ಗೆ ಗೊತ್ತಲ್ಲ. ಅದು ಅಲ್ದಲ್ಲಿ ಪೂಜನ್ ಮಗು ಸಾಯೋದಿಕ್ಕೆ ಅವಳ ಕಾರಣ ಅಂತ ಅವಳ ಮೇಲೆ ಅಪಾದನೆ ಬೇರೆ ಓಡಿಸ್ಬಿಟ್ರಲ್ಲ. ಹೌದು, ಪೂಜಾರ ಅಮ್ಮ ಅಂತೂ ನಾ ಸೇವಂತಿ ಜಾಗದಲ್ಲಿ ಇದ್ದಿದ್ರೆ ಈ ಮನೇಲೇ ಇರ್ತಿರ್ಲಿಲ್ಲ, ಬದುಕ್ತಾನೂ ಇರ್ಲಿಲ್ಲ ಅಂತ ಹೇಳ್ತಿದ್ರು. ಅಲ್ಲ, ಇವಳು ಚಾಕು ಚುಚ್ಕೊಂಡು ಸಾಯ್ಬೇಕು ಅನ್ನೋದಾಗಿದ್ರೆ ಅಲ್ಲಿ ಚುಚ್ಕೊಂಡು ಸಾಯ್ಬೇಕಾಗಿತ್ತು. ಅದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಅಂದ್ರೆ ಇವಳಿಗೆ ನಿಜವಾಗ್ಲೂ ತಲೆ ಕೆಟ್ಟೋಗಿದ್ಯಾ? ತನ್ನ ಮಕ್ಕಳಾಗಲ್ಲ ಅಂತ ಮಾನಸಿಕವಾಗಿ ತನ್ನ ಸ್ವಾಸ್ಥ್ಯನೇ ಕಳ್ಕೊಂಡಿದ್ದಾಳ.